ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 8 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 19 2 ಅಂಕಗಳ ಪ್ರಶ್ನೆಯಾಗಿದೆ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿರುವ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಪ್ರಯೋಗದಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತವೆ. ಒಂದನೇದು ಆಮ್ಲೀಯ ಲವಣ, ತಟಸ್ಥ ಲವಣ. ಯಾವಾಗಲೂ ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿ ಏನನ್ನ ಕೊಡ್ತದೆ? ಲವಣ ಮತ್ತೆ ನೀರನ್ನ ಉತ್ಪನ್ನವಾಗಿ ಕೊಡ್ತದೆ. ಲವಣ ಮತ್ತು ನೀರು. ಇಲ್ಲಿ ಉಂಟಾಗಿರುವಂತಹ ಲವಣ ಇದು ಯಾವಾಗ ತಟಸ್ಥ ಆಗಿರ್ತದೆ, ಯಾವಾಗ ಆಮ್ಲೀಯ ಆಗಿರ್ತದೆ, ಯಾವಾಗ ಪ್ರತ್ಯಾಮ್ಲೀಯ ಆಗಿರ್ತದೆ ಅಂದ್ರೆ, ಈಗ ಬಲವಾದ ಆಮ್ಲ ಇತ್ತು ಹಾಗೆ ದುರ್ಬಲವಾದ ಪ್ರತ್ಯಾಮ್ಲ ಇದ್ರೆ ಆ ಸಂದರ್ಭದಲ್ಲಿ ಆಮ್ಲೀಯತೆಯನ್ನ ತೋರಿಸ್ತದೆ ಲವಣ. ಇದೇ ರೀತಿ ಪ್ರತ್ಯಾಮ್ಲೀಯ ಲವಣ ಇದ್ರ ಉಲ್ಟಾ. ಹಾಗಿದ್ರೆ ನಾವು ಈಗ ಆಮ್ಲೀಯ ಲವಣ ಯಾವುದು ಅನ್ನೋದನ್ನ ನೋಡೋಣ. ಪ್ರಯೋಗದ ಸಂಖ್ಯೆ 1 ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂಯೋಜನೆ. ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ. ಈಗ ಒಬ್ರು ಸ್ಟ್ರಾಂಗ್ ಇದ್ದಾರೆ, ಒಬ್ರು ವೀಕ್ ಇದ್ದಾರೆ. ಯಾರ್ ಹೇಳ್ದಂಗ್ ನಡೆಯುತ್ತೆ? ಸ್ಟ್ರಾಂಗ್ ಇದ್ದವ್ರು ಹೇಳ್ದಂಗ್ ನಡೆಯುತ್ತೆ. ಅದೇ ತರ ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲದಲ್ಲಿ ಯಾರ್ ಸ್ಟ್ರಾಂಗ್ ಇದ್ದಾರೆ? ಆಮ್ಲ ಸ್ಟ್ರಾಂಗ್ ಇದೆ. ಹಾಗಾಗಿ ಬರುವಂತಹ ಲವಣ ಆಮ್ಲೀಯ ಗುಣವನ್ನ ಹೊಂದಿರುತ್ತೆ. ಹಾಗಾಗಿ ಪ್ರಯೋಗ 1ರಲ್ಲಿ ಆಮ್ಲೀಯ ಲವಣ ಉಂಟಾಗುತ್ತದೆ. ತಟಸ್ಥ ಲವಣ ನೋಡೋಣ. ಪ್ರಯೋಗ ಸಂಖ್ಯೆ 2ರಲ್ಲಿ ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲದ ಜೊತೆ ವರ್ತಿಸ್ತಾ ಇದೆ. ಹಾಗಿದ್ರೆ ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ? ಪ್ರತ್ಯಾಮ್ಲ ಸ್ಟ್ರಾಂಗ್ ಇದೆ. ಹಾಗಿದ್ರೆ ಲವಣ ಯಾವುದು ಬರುತ್ತೆ? ಪ್ರತ್ಯಾಮ್ಲೀಯ ಲವಣ ಬರುತ್ತೆ. ಹಾಗಿದ್ರೆ ಇದಲ್ಲ, ಸರಿಯಾದ ಉತ್ತರ ಅಲ್ಲ. ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಇಬ್ರು ಸ್ಟ್ರಾಂಗ್ ಇದ್ದಾರೆ, ಅಲ್ಲಿ ಟೈ ಆಗ್ಬಿಡುತ್ತೆ ಅಲ್ವಾ? ಇಬ್ರು ತಟಸ್ಥವಾಗ್ಬಿಡುತ್ತೆ. ಹಾಗಾಗಿ ತಟಸ್ಥ ಲವಣ ಎಲ್ಲಿ ಬರುತ್ತೆ? ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಇದ್ದಲ್ಲಿ. ಹಾಗೆ ಇಬ್ರು ದುರ್ಬಲ ಇದ್ದಾರೆ, ದುರ್ಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ, ಆ ಸಂದರ್ಭದಲ್ಲಿ ಕೂಡ ಲವಣ ತಟಸ್ಥವಾಗಿರುತ್ತೆ. ಹಾಗಾಗಿ ಪ್ರಯೋಗ 3 ಮತ್ತು 4ರಲ್ಲಿ ತಟಸ್ಥ ಲವಣ ಉಂಟಾಗುತ್ತದೆ. ಥ್ಯಾಂಕ್ ಯು.